ನಮಸ್ತೆ. ಈಗ ನಮ್ಮೊಟ್ಟಿಗೆ ಜಯಲಕ್ಷ್ಮಿ ಕೊಕ್ಕಿಲವಿದ್ದು ಅವರ ಹತ್ರ ಹವ್ಯಕ ಸಮ್ಮೇಳನದ ಬಗ್ಗೆ ಮತ್ತೆ ಅವರ ಈ ಸ್ಟಾಲ್ ಇದ್ದಲ್ಲ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ತಕೊಂಬ. ತುಂಬಾ ಎಲ್ಲ ಹೆಂಗೆಲ್ಲ ಹೆಮ್ಮಕ್ಕೆಲ್ಲ ಸೇರಿ ಎಲ್ಲ ಊರ್ನವರು ನಮ್ಮ ಮಂಗಳೂರು ವಿಟ್ಲ ಮತ್ತೆ ಉಡುಪಿ, ಶಿರ್ಸಿ, ಸಿದ್ದಾಪುರ, ಸಾಗರ, ಹೊಸನಗರ, ಸರಿ ಹಾಗೆ ಎಲ್ಲರೂ ಸೇರಿ ಮಾಡಿದಂಥದ್ದು. ಒಂದೊಂದು ಊರಿನವರಿಗೆ ಒಂದೊಂದು ಕೆಲವೊಂದು ಐಟಮ್ ಹೇಳಿಕೊಟ್ಟಿದೆ. ಹೆಂಗ ವಿಟ್ಲಕ್ಕೆ ಉಂಡ್ಲಕಾಳು, ಬಜೆ ವಡೆ, ಹಂಗೆ ಮಂಗಳೂರು ಚಿಪ್ಸು, ತಂಬಿಟ್ಟುಂಡೆ, ನಮ್ಮ ಹವ್ಯಕ ಸಾಂಪ್ರದಾಯಿಕ ಅದೇ ತಂಬಿಟ್ಟುಂಡೆ ಹಂಗಿದ್ದದೆಲ್ಲ, ಅತಿರಸ, ಡ್ರೈ ಫ್ರೂಟ್ ಲಡ್ಡು, ಗೋಧಿ ಹಲ್ವಾ, ಸಾಂಪ್ರದಾಯಿಕ ಬಾಳೆಹಣ್ಣು ಹಲ್ವಾ, ಕುಂಬಳಕಾಯಿ ಹಲ್ವಾ, ಹೇಳಿದ್ರೆ ಕಾಶಿ ಹಲ್ವಾ ಅಳ್ತು ನಾವು, ಅದು ಕುಂಬಳಕಾಯಿ ಹಲ್ವಾ, ಹಾಗೆ ಇದು ಕಡಿ, ಹೋಳಿಗೆ, ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಹಾಗೆಲ್ಲ ತುಂಬಾ ಅತಿರಸ, ಹಂಗೆ ತುಂಬಾ ಐಟಮು. ಒಂದೊಂದು ಊರಿನವರಿಗೆ ಒಂದೊಂದು ಹೇಳಿ ಎಲ್ಲರೂ ಹೆಮ್ಮಕ್ಕ ಸಂಘಟನೆ, ಎಲ್ಲ ಹೆಮ್ಮಕ್ಕ ಸೇರಿ ಸಂಘಟನೆ ಮಾಡಿದಂಥದ್ದು. ಹಾಗೆ ಇಲ್ಲಿ ಅದಕ್ಕೆ ನಮ್ಮ ಊರಿನ ಸಾಂಪ್ರದಾಯಿಕ ತಿಂಡಿ ಹೇಳಿ ಭಾರಿ ವಿಶೇಷವಾಗಿ ಸ್ಪಂದಿಸಿದ್ದವು ಜನ. ಒಳ್ಳೆ ಸ್ಪಂದನೆ ಸಿಕ್ಕಿದ್ದು. ನಾವು ವಿವರ್ಸಿ ಹಬ್ಬಕ್ಕೆ ಭಾರಿ ಖುಷಿಲಿ ತುಪ್ಪಲ್ಲೇ ಮಾಡಿದ್ದಲ್ದ, ನಮ್ಮ ತೆಂಗಿನೆಣ್ಣೆಲೆ ಮಾಡಿದ್ದು ಒಳ್ಳೆ ವಿಶೇಷವಾಗಿ ಇದು ಮಾಡಿ ತೆಕ್ಕೊಂಡು ತುಂಬಾ ಒಳ್ಳೆ ಸ್ಪಂದನೆ ಇದ್ದು. ಆಲ್ಮೋಸ್ಟ್ ಸುಮಾರು ಐಟಮು ಅವರ ಬೇಡಿಕೆ ತಕ್ಕಂಗೆ ಸ್ಪಂದಿಸಿ ಹೆಂಗೋಗ ಇಟ್ಟತ್ತಿಲ್ಲ, ಅಷ್ಟು ಡಿಮಾಂಡ್ ಮತ್ತು ಎಲ್ಲ ಸುಮಾರು ಐಟಮ್. ಮಠದಲ್ಲಿ ಹೆಚ್ಚಾಗಿ ತಯಾರು ಮಾಡುವಂತದ್ದು ಮಠದ ಶಿಷ್ಯ ವರ್ಗದ ಮಾತೃ ಶಾಖೆ ಸೇರಿ ಮಾಡುವಂತದ್ದು ಉಂಡ್ಲಕಾಳು. ಅದರ ಒಂದು 10-20 ಮನೆಯವರು ಸೇರಿ ಮಾಡ್ತೇಯ, ಅದಕ್ಕೆ ತುಂಬಾ ಡಿಮಾಂಡ್ ಇದ್ದು. ಈಗಾಗ್ಲೇ ಅದು ಖರ್ಚಾಗಿ ಆದ್ದು. ಮತ್ತೆ ಇದು ಹವ್ಯಕ ಸಮ್ಮೇಳನ ಕೇಳಿಯೇ ತಯಾರು ಮಾಡಿದ್ದು. ಎಲ್ಲಾ ತಿಂಡಿಗಳ ಸ್ಪೆಷಲ್ ಆಗಿ ಮಾಡಿದಂತದ್ದು, ತೆಂಗಿನೆಣ್ಣೆಲ್ಲೇ ಮಾಡಿದ, ತೆಂಗಿನೆಣ್ಣೆ ತುಪ್ಪ ಇಷ್ಟರಲ್ಲೇ ಮಾಡಿದಂತದ್ದು. ಹಾಗೆ ಇದಷ್ಟು ಸಮ್ಮೇಳನದ ಖರ್ಚಿಗೋಸ್ಕರವೇ ಮಾಡಿದಂತದ್ದು. ಅದರಲ್ಲಿ ಹೆಂಗೆಲ್ಲ ಸ್ವಯಂ ಸೇವಾ ನೆಲೆಯಲ್ಲಿ ಮಾಡ್ತಾ ಇಪ್ಪದು. ಹಾಗೆ ಇದು ಸಮ್ಮೇಳನಲ್ಲಿ ಇಲ್ಲಿ ಇದು ತಯಾರದ್ದೇನಿದ್ದು ಅದೆಲ್ಲ ಇಂದ್ರನ ಸಮ್ಮೇಳನದ ಖರ್ಚಿಗೆ ಉಪಯೋಗ ಆಯ್ತು. ತುಂಬಾ ಲಾಯಕ ಪ್ರತಿಕ್ರಿಯೆ ಬಂತು. ಸಾಧಾರಣ 3/4 ಅಂಶದಿಂದ ಹೆಚ್ಚು ಈಗಾಗಲೇ ಖರ್ಚಾಗಿ ಆಯ್ತು. ಹೆಂಗೋ ತುಂಬಾ ಉತ್ಸಾಹ ಬಂತು. ಹೆಂಗ ಮಾಡಿದ ತಿಂಡಿ ಖರ್ಚಾಗ್ತಾ ಇತ್ತು ಹೇಳಿಕೊಂಡು. ಹಾಗೆ ಮತ್ತೆ ಶುಚಿ ರುಚಿ ಹಾಗೂ ಆರೋಗ್ಯಕರವಾದ ತಿಂಡಿಗಳನ್ನೇ ಗಮನ ಕೊಟ್ಟು ಮಾಡಿದ್ದೆ. ಹಾಗೆ ತುಂಬಾ ಪ್ಯೂರ್ ತೆಂಗಿನೆಣ್ಣೆ ರೇಟ್ ಜಾಸ್ತಿ ಇದ್ದರದೇ ತೆಂಗಿನೆಣ್ಣೆಲಿಯೇ ಮಾಡಿದಂತದ್ದು ಇದೆಲ್ಲ. ಹಾಗೆ ಭಾರಿ ಖುಷಿ ಆಯ್ತು. ಥ್ಯಾಂಕ್ಸ್.